ಯಾಕ್ ನಗ್ತಿದ್ಯಾ? ನಮ್ ಸಾತ್ವಿಕ್ಕು ಕಾಳ್ಮೆಣ್ಸಿನ ಗಿಡ ಮಾಡಿ ಕೈ ಸುಟ್ಕೋಬಿಟ್ಟಿದಾನೆ. ಸಾತ್ವಿಕ್ ಅವ್ರೆ ಯಾಕೆ? ಏನೈತ್ರಿ? ಈಗಂತೂ ನಮ್ಮ ಮೋಟು ಪತ್ಲು ಕೂಡ ನಮ್ಮ ಕಾಳ್ಮೆಣ್ಸಿನ ಗಿಡ ಯಾಕೆ ಹಾಳಾಯ್ತು ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಕಾರಣ ಬೆಡ್ ಪ್ರಿಪರೇಷನ್. ನಾನು ಕವರಿಗೆ ಮಣ್ಣು ತುಂಬಿಟ್ಟು ವೆಸ್ಟ್ ಬೆಂಗಾಲಿಗೆ ಹೋದೆ. ಅವಾಗ ಊರಲ್ಲಿ 3-4 ದಿನ ಮಳೆ ಹೊಡಿತು. ಅವಾಗ ಕೊಟ್ಟೆಲಿರೋ ಮಣ್ಣೆಲ್ಲ ಕೆಸರಾಗಿ ಸೆಟಲ್ ಆಯಿತು. ಅದಾದ್ಮೇಲೆ 3-4 ದಿನ ಬಿಸಿಲು ಹೊಡಿತು. ಆಗ ಕೊಟ್ಟೆಲಿರೋ ಮಣ್ಣೆಲ್ಲ ಇಟ್ಟಿಗೆ ಆದಂಗಾಯ್ತು. ನಾನು ಊರಿಗೆ ಬಂದಾಗ ಮತ್ತೆ ಅದಕ್ಕೆ ನೀರು ಬಿಟ್ಟು ಕಟಿಂಗ್ಸ್ ಹಾಕಿದೆ. ಆವಾಗ ಮತ್ತೊಂದು ಸ್ವಲ್ಪ ಮಣ್ಣು ಸೆಟಲ್ ಆಗಿ ಫುಲ್ ಗಟ್ಟಿಯಾಗಿರೋದ್ರಿಂದ ಈ ಕಟಿಂಗ್ಸ್ಗಳಿಗೆ ಬೇರ್ ಕೊಡೋದು ಕಷ್ಟ ಆಯಿತು. ಇದು ಫಸ್ಟ್ ಪಾರ್ಟ್ ಆಫ್ ದ ಫೇಲ್ಯೂರ್. ಆಸ್ ಅ ಬಿಗಿನರ್ ನಾವು ಕಾಳ್ಮೆಣ್ಸಿನ ಗಿಡನ 2 ಗಂಡುಗಳನ್ನು ಹಾಕಿ ಮಾಡಬೇಕಿತ್ತು. ನಾವು ಮಾಡಿರೋ ತಪ್ಪು ಅದೇ, ಒಂದೇ ಗಂಡು ಹಾಕಿ ಮಾಡಿದ್ವಿ. ಆಮೇಲೆ ನಾವು ನೀರು ಬಿಡ್ತಾ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಏನು ಇಲ್ಲಿ ಎಲೆ ಹೊಡೆಯುತ್ತಲ್ಲ ಆ ಒಂದು ನೋಡ್ ಮೇಲೆ ಮಣ್ಣು ಬಂದು ಜಾಸ್ತಿ ಕುತ್ಕೊಂತು. ಅದರಿಂದ ಎಲೆಗಳ ಬೆಳವಣಿಗೆ ಸ್ವಲ್ಪ ಲೇಟ್ ಆಯಿತು. ಅದರಿಂದನೇ ನಮಗೊಂದು 30-40% ಅಷ್ಟು ಗಿಡಗಳು ಅಲ್ಲೇ ಸತ್ತೋಗ್ಬಿಟ್ಟು. ಓಕೆ, ನಾವು ಒಟ್ಟು 1000 ಕಾಳ್ಮೆಣ್ಸಿನ ಗಿಡನ ಮಾಡುವಂಥ ಯೋಚನೆ ಹಾಕೊಂಡಿದ್ವಿ. ಅದರಲ್ಲಿ 70% ಫೇಲ್ಯೂರ್ ಆಗಿದೆ. ಇನ್ನುಳಿದಿರೋ 30% ಅಲ್ಲಿ 10% ರಿಜೆಕ್ಟ್ ಆಗಿದೆ. ಅಂದರೆ ನಾವು 1000ಕ್ಕೆ ಒಟ್ಟು 200 ಗಿಡಗಳನ್ನು ಕರೆಕ್ಟಾಗಿ ಬೆಳೆದಿದ್ದೀವಿ. ಆ್ಯಕ್ಚುಲಿ ನೋಡೋಕೆ ಹೋದರೆ ಇದು 100% ಫೇಲ್ಯೂರ್ ಲೆಕ್ಕನೇ ಆಗುತ್ತೆ. ಬಟ್ ನನಗೇನಿಸುತ್ತೆ ಅಂದರೆ ಆ್ಯಸ್ ಅ ಬಿಗಿನರ್ ಫಸ್ಟ್ ಟೈಮ್ ಮಾಡ್ತಿರೋದು, ಏನೇನು ತಪ್ಪುಗಳನ್ನು ಈ ಸಲ ಮಾಡಿದ್ದೀವೋ ನೆಕ್ಸ್ಟ್ ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ನೆಕ್ಸ್ಟಿಗೆ ಕರೆಕ್ಟಾಗಿ ಬೆಳೆಯುವಂಥ ಪ್ರಯತ್ನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದಾಗಿತ್ತು ನನ್ನ ಕಾಳ್ಮೆಣ್ಸಿನ ಫೇಲ್ಯೂರಿನ ಕತೆ. ಹೇಗನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಇದರಿಂದ ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದೆ ಲೈಕು, ಶೇರು, ಫಾಲೋ ಮಾಡ್ಕೊಳ್ಳಿ. ನಡೆಸಿಗೋಣ. ಬಾಯ್ ಬಾಯ್.